ಪಾದ ನಮಸ್ಕಾರ. ಯಾರಿಗೆ, ಎಲ್ಲಿ, ಹೀಗೆ. ಪಾದ ನಮಸ್ಕಾರವನ್ನು ಮುಖ್ಯವಾಗಿ ಯಾರಿಗೆ ಮಾಡಬೇಕು? 1. ತಂದೆ ತಾಯಂದಿರ ಆಶೀರ್ವಾದ. ಎಲ್ಲ ದೇವರುಗಳಿಗೂ ಮಿಗಿಲಾದದ್ದು ತಂದೆ ತಾಯಂದಿರ ಆಶೀರ್ವಾದವಾಗಿದೆ. ಆದ್ದರಿಂದ ಮುಖ್ಯವಾಗಿ ತಂದೆ ತಾಯಂದಿರ ಆಶೀರ್ವಾದವನ್ನು ಪ್ರತಿನಿತ್ಯ ತೆಗೆದುಕೊಳ್ಳುವುದು ನಮ್ಮ ಜನ್ಮಗಳ ಪಾಪಗಳನ್ನು ಕಳೆದು ದೇವರ ಆಶೀರ್ವಾದವು ನಮ್ಮನ್ನು ಕಾಪಾಡುತ್ತದೆ ಮತ್ತು ಅವರ ಆಶೀರ್ವಾದವು ನಿರ್ಮಲ, ನಿಷ್ಕಲ್ಮಶ, ನಿಸ್ವಾರ್ಥವಾಗಿರುತ್ತದೆ. ಅವರು ತಮ್ಮ ಮಕ್ಕಳನ್ನು ಸ್ವಚ್ಛವಾದ ಮನಸ್ಸಿನಿಂದ ಆಶೀರ್ವದಿಸುತ್ತಾರೆ. ಇದರಿಂದ ನಮಗೆ 3 ಕೋಟಿ ದೇವತೆಗಳು ನೀಡಿರುವ ಆಶೀರ್ವಾದಕ್ಕೆ ಸಮಾನವಾಗಿರುತ್ತದೆ. 2. ವಿಪ್ರರ ಪಾದ ನಮಸ್ಕಾರ. ದೇವಸ್ಥಾನಗಳಲ್ಲಿ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸುವ ಪಂಡಿತರು ಹಾಗೂ ಪೂಜಾರಿಗಳ ಪಾದಗಳಿಗೆ ಎರಗಿ ನಮಸ್ಕಾರ ಮಾಡಿ ಅವರ ಆಶೀರ್ವಾದ ತೆಗೆದುಕೊಳ್ಳುವುದರಿಂದ ನಾವು ಮಾಡಿರುವಂತಹ ಪಾಪಗಳು ಕಳೆದು ನಮ್ಮ ಕಷ್ಟಗಳು ಬಗೆಹರಿಸುತ್ತವೆ. ಆದರೆ ದುರಾಸೆ ಇರುವ ಬ್ರಾಹ್ಮಣರ ಪಾದ ನಮಸ್ಕಾರ ಶ್ರೇಷ್ಠವಲ್ಲ ಹಾಗೂ ಇದರಿಂದ ಯಾವುದೇ ಫಲವಿಲ್ಲದೆ ಇರಬಹುದು. 3. ಅಜ್ಜಿ ತಾತಂದಿರ ಪಾದ ನಮಸ್ಕಾರ. ಅಜ್ಜಿ ತಾತಂದಿರ ಪಾದಗಳಿಗೆ ಎರಗಿ ನಮಸ್ಕಾರ ಮಾಡಿ ಅವರ ಆಶೀರ್ವಾದ ತೆಗೆದುಕೊಳ್ಳುವುದರಿಂದ ನಮ್ಮ ಪೂರ್ವಜರ ಆಶೀರ್ವಾದವನ್ನು ಪಡೆದಷ್ಟು ಪುಣ್ಯವನ್ನು ನಾವು ಪಡೆಯುತ್ತೇವೆ ಹಾಗೂ ಅವರ ಆಶೀರ್ವಾದವು ನಿರ್ಮಲ, ನಿಷ್ಕಲ್ಮಶವಾಗಿರುತ್ತದೆ. ಅವರು ತಮ್ಮ ಮೊಮ್ಮಕ್ಕಳ ಏಳಿಗೆಗೆ ಹಾಗೂ ತಮ್ಮ ವಂಶವೃದ್ಧಿಗಾಗಿ ದೀರ್ಘಾಯುಷ್ಯನ್ನು ಕರುಣಿಸುತ್ತಾರೆ. 4. ಚಿಕ್ಕಪ್ಪ ಚಿಕ್ಕಮ್ಮ ಅಥವಾ ದೊಡ್ಡಪ್ಪ ದೊಡ್ಡಮ್ಮ ಪಾದ ನಮಸ್ಕಾರ. ಚಿಕ್ಕಪ್ಪ ಚಿಕ್ಕಮ್ಮ ಅಥವಾ ದೊಡ್ಡಪ್ಪ ದೊಡ್ಡಮ್ಮರವರುಗಳ ಪಾದಗಳಿಗೆ ಎರಗಿ ನಮಸ್ಕಾರ ಪಡೆಯುವುದರಿಂದ ಇವರು ಸಹ ತಂದೆ ತಾಯಂದಿರಿಗೆ ಸಮಾನವಾಗಿ ಆಶೀರ್ವಾದವನ್ನು ನೀಡುತ್ತಾರೆ. ಆದರೆ ತಮ್ಮ ಸ್ವಂತ ತಂದೆ ತಾಯಂದಿರ ಆಶೀರ್ವಾದಕ್ಕೆ ಸರಿ ಸಮಾನವಾಗುವುದಿಲ್ಲ. ಇವರುಗಳು ಒಳ್ಳೆ ಮನಸ್ಸಿದ್ದು ತಮ್ಮ ಮಕ್ಕಳ ಸುಖ ಸಂತೋಷವನ್ನು ಬಯಸುವವರೇ ಆಗಿದ್ದಲ್ಲಿ ಅಂತವರ ಆಶೀರ್ವಾದವು ಸಹ ತಮ್ಮ ಸ್ವಂತ ತಂದೆ ತಾಯಂದಿರ ಆಶೀರ್ವಾದಕ್ಕೆ ಸಮಾನವಾಗಿರುತ್ತದೆ. 5. ಅಣ್ಣ ಅತ್ತಿಗೆಯ ಪಾದ ನಮಸ್ಕಾರ. ಮನೆಯ ಹಿರಿಯ ಅಣ್ಣನಾದವನು ತಂದೆಯಂತೆ ಜವಾಬ್ದಾರಿಯನ್ನು ಹೊಂದಿರುವ ಮನೆಯ ಮುಖ್ಯಸ್ಥನಾಗಿರುತ್ತಾನೆ ಹಾಗೂ ಅತ್ತಿಗೆಯೂ ಸಹ ತಾಯಿಯ ಸ್ಥಾನದಲ್ಲಿರುತ್ತಾಳೆ. ಇವರ ಪಾದಗಳಿಗೆ ನಮಸ್ಕಾರ ಮಾಡುವುದರಿಂದ ತಂದೆ ತಾಯಂದಿರ ಆಶೀರ್ವಾದ ಲಭಿಸುತ್ತದೆ. ಆದರೆ ಅಣ್ಣ ಅತ್ತಿಗೆಯ ಮನಸ್ಥಿತಿಯು ಸರಿ ಇಲ್ಲದ ಪಕ್ಷದಲ್ಲಿ ಅಂಥವರ ಅಣ್ಣ ಅತ್ತಿಗೆಯ ಪಾದ ನಮಸ್ಕರಿಸುವುದು ಯಾವುದೇ ಕಾರಣಕ್ಕೂ ಮಾಡಬಾರದು. ಒಂದು ವೇಳೆ ಇಂಥವರ ಪಾದ ನಮಸ್ಕಾರ ಮಾಡಿದ್ದಲ್ಲಿ ಜೀವನದಲ್ಲಿ ತುಂಬ ಕಷ್ಟ ನಷ್ಟಗಳನ್ನು ಅನುಭವಿಸಬೇಕಾಗುತ್ತದೆ. 6. ವಿಧವೆಯರ ಪಾದ ನಮಸ್ಕಾರ. ವಿಧವೆಯರ ಪಾದ ನಮಸ್ಕಾರ ಮಾಡುವುದು ನಿಷಿದ್ಧವಾಗಿದೆ. ಆದರೆ ತಮ್ಮ ಹಿರಿಯರು ಅಂದರೆ ಅಜ್ಜಿ, ಮುತ್ತಜ್ಜಿ ಹಾಗೂ ತಾಯಿಯಾದವರು ಇದ್ದಲ್ಲಿ ಅಂಥವರ ಆಶೀರ್ವಾದದಿಂದ ನಮಗೆ ಪೂರ್ವಜರ ಆಶೀರ್ವಾದಕ್ಕೆ ಸಮನಾಗಿರುತ್ತದೆ. 7. ಅಕ್ಕ ಭಾವಂದಿರ ಪಾದ ನಮಸ್ಕಾರ. ಮನೆಗೆ ಹಿರಿಯ ಮಗಳಾಗಿ ಹುಟ್ಟಿ ಮದುವೆಯಾದ ಹೆಣ್ಣು ಮಕ್ಕಳು ತಮ್ಮ ತಂಗಿ ತಮ್ಮಂದಿರೊಂದಿಗೆ ತಾಯಿಯ ಸ್ಥಾನವನ್ನು ಅಲಂಕರಿಸುತ್ತಾಳೆ. ಅವಳ ಗಂಡನೂ ಸಹ ತಂದೆಯ ಸ್ಥಾನದಲ್ಲಿರುತ್ತಾನೆ. ಇಂಥವರ ಪಾದ ನಮಸ್ಕಾರವೂ ಸಹ ತಂದೆ ತಾಯಂದಿರ ಆಶೀರ್ವಾದಕ್ಕೆ ಸಮನಾಗಿರುತ್ತದೆ. ಆದರೆ ಅಕ್ಕನ ಗಂಡ ಭಾವನಾದವನು ಕಾಮುಕನು, ಕುಡುಕನು, ದುರಾಸೆ ಉಳ್ಳವನು, ಕೆಟ್ಟ ಮನಸ್ಥಿತಿಯನ್ನು ಹೊಂದಿರುವವನು ಆಗಿದ್ದಲ್ಲಿ ಅಂಥವನ ಪಾದ ನಮಸ್ಕಾರದಿಂದ ಅವನ ಪಾಪಗಳಲ್ಲಿ ಸಿಂಹಪಾಲನ್ನು ಪಡೆಯುವುದಲ್ಲದೆ
ಅಷ್ಟದರಿದ್ರವನ್ನು ಅನುಭವಿಸುತ್ತಾರೆ. 8. ಗುರುಗಳ ಪಾದ ನಮಸ್ಕಾರ. ತಮಗೆ ವಿದ್ಯಾದಾನ ಮಾಡಿದಂತಹ ಗುರುಗಳ ಪಾದ ನಮಸ್ಕಾರದಿಂದ ಜ್ಞಾನವೃದ್ಧಿಯು ಗುರುಬಲವು ದೊರೆತು ಅಷ್ಟೈಶ್ವರ್ಯವನ್ನು ಪಡೆಯುತ್ತಾರೆ. ಆದರೆ ವಿದ್ಯಾದಾನವನ್ನು ಮಾಡುವಂತಹ ಗುರುವು ಕೋಪಿಷ್ಠನಾಗಿಯೂ ಕಾಮುಕನಾಗಿಯೂ ಕಟುಕನಾಗಿಯೂ ದುರ್ಬುದ್ಧಿಯುಳ್ಳವನಾಗಿಯೂ ಇದ್ದಲ್ಲಿ ಅಂಥವರ ಪಾದ ನಮಸ್ಕಾರದಿಂದ ನಮ್ಮಲ್ಲಿರುವ ಅಲ್ಪ ಸ್ವಲ್ಪ ಜ್ಞಾನವೂ ಸಹ ಬರಿದಾಗುವುದಲ್ಲದೆ ಅಷ್ಟದರಿದ್ರವನ್ನು ಸಹ ಅನುಭವಿಸುವಂತರಾಗಿರುತ್ತಾರೆ. 9. ನಮಗಿಂತಲೂ ಕಿರಿಯರವರ ಪಾದ ನಮಸ್ಕಾರ. ನಮಗಿಂತಲೂ ಕಿರಿಯರವರ ಪಾದ ನಮಸ್ಕಾರ ನಿಷಿದ್ಧವಾಗಿದೆ. ಇದರಿಂದ ನಾವು ಪಾದಸ್ಪರ್ಶ ಮಾಡುವವರ ಆಯುಷ್ಯು ಕ್ಷೀಣಿಸುತ್ತದೆ ಹಾಗೂ ಅವರಿಗೆ ಮಹಾಪಾಪವು ಕಾಡುವುದಲ್ಲದೆ ಪಾದ ನಮಸ್ಕಾರ ಮಾಡಿದವರ ಪಾಪವು ಸಹ ಉಲ್ಬಣಗೊಳ್ಳುತ್ತದೆ. 10. ಅತ್ತೆ ಮಾವಂದಿರ ಪಾದ ನಮಸ್ಕಾರ. ತಮಗೆ ಹೆಣ್ಣು ಕೊಟ್ಟ ಅತ್ತೆ ಮಾವಂದಿರು ಹಾಗೂ ಹೆಣ್ಣು ಮಕ್ಕಳಿಗೆ ತಮ್ಮ ಗಂಡನ ಮನೆಯ ಅತ್ತೆ ಮಾವಂದಿರ ಪಾದ ನಮಸ್ಕಾರವು ಮಕ್ಕಳ ಶ್ರೇಯಸ್ಸನ್ನು ವೃದ್ಧಿಸುವುದಲ್ಲದೆ ತಮ್ಮ ಸ್ವಂತ ತಂದೆ ತಾಯಂದಿರ ಆಶೀರ್ವಾದಕ್ಕೆ ಸರಿಸಮನಾಗಿರುತ್ತದೆ. 11. ನಮ್ಮ ಶತ್ರುಗಳ ಪಾದ ನಮಸ್ಕಾರ. ನಮಗೆ ಆಗದವರ ಹಾಗೂ ಶತ್ರುಗಳ ಪಾದ ನಮಸ್ಕಾರವನ್ನು ಮಾಡಬಾರದು. ಇದರಿಂದ ನಮ್ಮ ಏಳಿಗೆಯು ಕುಂಠಿತವಾಗುವುದಲ್ಲದೆ ಅವರು ಮನಸ್ಸಿನಲ್ಲಿ ಬಯಸುವ ಕೆಡುಕುಗಳು ಸೀದಾ ನಮ್ಮ ಮೇಲೆ ಪ್ರಭಾವವನ್ನು ಬೀರುತ್ತದೆ ಹಾಗೂ ಅವರು ಬಯಸಿದ ಕೆಡುಕುಗಳು ನಮ್ಮನ್ನು ಕಾಡುತ್ತವೆ. ಪ್ರತಿಯೊಂದರಲ್ಲೂ ಸಹ ನಮಗೆ ಅಷ್ಟದರಿದ್ರವನ್ನು ಕಾಡುವುದು. 12. ಹಿರಿಯರು ತಮ್ಮ ಮಕ್ಕಳಿಗೆ ಪಾದ ನಮಸ್ಕಾರ ಮಾಡುವುದು. ತಂದೆ ತಾಯಿ ಹಿರಿಯರು ತಮ್ಮ ಮಕ್ಕಳಿಗೆ ಹಾಗೂ ಅಳಿಯ ಸೊಸೆಯಂದಿರ ಪಾದ ನಮಸ್ಕಾರವನ್ನು ಮಾಡಬಾರದು. ಇದರಿಂದ ಕಿರಿಯವರ ಆಯಸ್ಸು ಕ್ಷೀಣಿಸುವುದಲ್ಲದೆ ಅವರ ಏಳಿಗೆಯು ಕುಂಠಿತವಾಗುವುದು ಹಾಗೂ ಹಿರಿಯವರ ಪಾದ ನಮಸ್ಕಾರವನ್ನು ಮಾಡಿದ ಹಿರಿಯರಿಗೆ ಜನ್ಮ ಜನ್ಮಾಂತರಗಳ ಘೋರ ಪಾಪವು ತಗುಲುವುದಲ್ಲದೆ ಪರಮ ಪಾಪಿಗಳಾಗಿಯೂ ಮರುಜನ್ಮದಲ್ಲಿ ಹೀನಾಯಮಾನವಾದ ಜನ್ಮವನ್ನು ಪಡೆಯುತ್ತಾರೆಂದು ನಮ್ಮ ಹಿಂದೂ ಗ್ರಂಥಗಳಲ್ಲಿ ಉಲ್ಲೇಖವಿದೆ. 13. ಸದ್ಗುಣ ಸಂಪನ್ನರಾಗಿಯೂ ಇತರರಿಗೆ ಒಳ್ಳೆಯದನ್ನು ಬಯಸುವ ಹಾಗೂ ಇತರರಿಗೆ ಒಳಿತಿಗೆ ತಮ್ಮ ಜೀವನವನ್ನು ಮುಡುಪಾಗಿಟ್ಟಿರುವಂತಹ ವ್ಯಕ್ತಿಗಳ ಪಾದ ನಮಸ್ಕಾರವು ನಮ್ಮನ್ನು ಜ್ಞಾನವಂತರನ್ನಾಗಿ ಮಾಡುತ್ತದೆ. 14. ಮಹಾಪಾಪಿಗಳು, ಚಂಡಾಲರು, ಮೂರ್ಖರು, ಅವಿದ್ಯಾವಂತರು, ಕಳ್ಳರು, ದುರ್ಮಾರ್ಗದಲ್ಲಿ ನಡೆಯುವವರು, ಸಮಾಜಘಾತುಕರು, ಕೊಲೆಗಡುಕರು, ಚಾಡಿಕೋರರು, ಮಾತು ಮಾತಿಗೆ ಸುಳ್ಳು ಹೇಳುವವರು, ಮತ್ತೊಬ್ಬರ ಕೆಡುಕನ್ನು ಕಂಡು ಸಂತೋಷ ಪಡುವವರು, ಮಹಾಸ್ವಾರ್ಥಿಗಳು ಅಥವಾ ತಮ್ಮ ಸ್ವಾರ್ಥಕ್ಕಾಗಿ ಇತರರನ್ನು ಬಲಿ ಕೊಡುವವರ ಪಾದ ನಮಸ್ಕಾರವನ್ನು ಮಾಡುವುದರಿಂದ ಸಮಾಜದಲ್ಲಿ ಕೆಟ್ಟ ಹೆಸರನ್ನು, ಮನೆಯಲ್ಲಿ ಅಶಾಂತಿಯನ್ನು, ಅಪನಿಂದನೆಗಳಿಗೆ ಗುರಿಯಾಗಿ ಪರಮ ದರಿದ್ರವಂತರಾಗುವರು. 15. ನಿದ್ರಿಸುತ್ತಿರುವವರ ಪಾದ ನಮಸ್ಕಾರ. ಮಲಗಿ ನಿದ್ರಿಸುತ್ತಿರುವವರ ಪಾದ ನಮಸ್ಕಾರವನ್ನು ಮಾಡುವುದು ನಿಷಿದ್ಧವಾಗಿದೆ. ಇದರಿಂದ ಅವರ ಆಯುಸ್ಸು ಕ್ಷೀಣಿಸುತ್ತದೆ ಹಾಗೂ ಹೀಗೆ ಪಾದ ನಮಸ್ಕಾರವನ್ನು ಇಹಲೋಕವನ್ನು ತ್ಯಜಿಸಿದವರಿಗೆ ಮಾತ್ರ ಮಾಡಬೇಕಾಗಿರುತ್ತದೆ. 16.
ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ಸ್ನೇಹಿತರೆ. ನೀವಿನ್ನೂ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ದಯವಿಟ್ಟು ಈಗಲೇ ನಮ್ಮ MS ಯೂಸ್ಫುಲ್ ಮಾಹಿತಿ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಎಲ್ಲರಿಗೂ ಈ ಮಾಹಿತಿ ತಲುಪಲಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ.